ಆಕ್ಷನ್. 5 ಪ್ರಶ್ನೆ ವಿಶೇಷವಾದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೆ. ನನಗೆ 5 ಅಂತ ಹೇಳಿ ನಮ್ಗೆ ಸ್ವಲ್ಪ ಧಾರಾಳತನ ಆಗಲಿ. ಆಕ್ಚುಲಿ ಯಾವಾಗಲೂ ಆನ್ಸರ್ ಇನ್ 10 ಆಫ್ ದ ಫಾಲೋಯಿಂಗ್ ಅಂತ ಕೊಡ್ತಾರೆ, 12 ಕೊಟ್ಬಿಟ್ಟು. ಆದ್ರೆ ನಾವು 5 ಅಂತ ಹೇಳ್ಬಿಟ್ಟು 7 ಉತ್ತರ ಕೊಡ್ತಾ ಇದ್ದೀವಿ. ಅದು ಪ್ರಥಮ. ಈಗ ಯಾರು ಗೊತ್ತಾಯ್ತಾ ನಮ್ಮ ನ್ಯಾಯ ಹೆಂಗಿರ್ತದೆ ಅಂತ? ಓಕೆ. ಸ್ಮಿತಾ ಪುಟ್ಟರಾಜ್ ಅವರೇ, ಅಲ್ಲಿ ಒಂದು ಮಾತು ಹೇಳಿದ್ರೆ ನೀವು ಏನಂತ ಅಂದ್ರೆ, ನೀವು ತುಂಬಾ ಬುದ್ಧಿವಂತರು, ಬಟ್ ಕನ್ಫೆಷನ್ ಹುಡುಕ್ತಾ ಯಾಕೆ ಅದೊಂದು ಮಂಕ್ ಕೆಲಸ ಮಾಡಿದ್ರಿ ಅಂತ. ಬುದ್ಧಿವಂತರು ಬೇರೆ, ಹುಡುಕೋದು ಬೇರೆ. ಬುದ್ಧಿವಂತರಾದ್ರೂ ಹುಡುಕಬಾರ್ದು ಅಂತ ಏನಾದ್ರು ಇದ್ದ? ನಾನು ಬುದ್ಧಿವಂತ ಅಂತ ಯಾವತ್ತೂ ಹೇಳಿಲ್ಲ. ನನಗೆ ಕೆಲವೊಂದು ವಿಚಾರಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ನಾನು ನಿಮ್ಗೆ ಹೇಳಿಕ್ಕೆ ಹೊರಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಮೊದಲನೇ ದಿನ ಬಂದಾಗ ಯಾರು ಡೈರೆಕ್ಟ್ ಇದ್ದಲ್ಲ, ಇಂಥ ಜಾಗದಲ್ಲಿ ಇಂಥದ್ದೈತೆ ಅಂತ ತೋರಿಸ್ಲ, ಕಣ್ಣು ಬಟ್ಟೆ ಕಟ್ಕೊಂಡು ಕರ್ಕೊಂಡ್ಬಂದಿರ್ತೀವಿ. ಅದರಿಂದ ಕನ್ಫೆಷನ್ ರೂಮ್, ಸ್ಟೋರ್ ರೂಮ್ ಯಾವುದು ಅನ್ನೋ ಯಾವ ಸಣ್ಣ ಆಲೋಚನೆ ನಮ್ಗಿರಲಿಲ್ಲ. ನಾನು ಬುದ್ಧಿವಂತ ಅಂತ ಯಾವತ್ತೂ ನಾನು ಹೇಳಿಲ್ಲ. ಸ್ಮಿತಾ ಅವರೇ, ನೀವು ಅಕಸ್ಮಾತ್ ಬುದ್ಧಿವಂತರು ಒಂದು ಸರ್ಟಿಫಿಕೇಟ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಜೈ ಸ್ಮಿತಾ ಅವ್ರಿಗೆ ಜೈ. ರಕ್ಷನ್, ನೀವು ಬಿಗ್ ಬಾಸ್ ನಲ್ಲಿ ಇದ್ದಾಗ ನಿಮ್ಮ ನಿಲುವುಗಳಿಂದ ಸ್ಪರ್ಧೆಗಳ ವಿರೋಧಕ್ಕೆ ಒಳಗಾಗಿದ್ರಿ. ಈಗ ಅದೇ ತರ ಹೊರಗಡೆ ನಿಮ್ಮ ಸ್ನೇಹಿತರು ವಿರೋಧ ಬಿಟ್ಕೋದಿಲ್ಲ. ಬಿಗ್ ಬಾಸ್ ಬರೋಕ್ಕೂ ಮುಂಚೆ ನಾನು ಪ್ರಥಮ ಆಗಿದ್ದೆ. ಇದೇ ಹೊರಗಿನ ಪ್ರಪಂಚದಲ್ಲಿ ಬದುಕಿದ್ದೀನಿ. ಸೊ ನನಗೆ ಯಾವತ್ತೂ ಅದು ಈ ಪ್ರಪಂಚ ಕಷ್ಟ ಅಂತ ಹೇಳಿಲ್ಲ. ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಗೊತ್ತಾ, ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಸಮಟೈಮ್ಸ್ ಹಂಗೆ ಮಾಡಬೇಕಾಗುತ್ತೆ. ಒಂದು ವಿಷಯನ ಮ್ಯಾನಿಪುಲೇಟ್ ಮಾಡೋದು, ಅದಕ್ಕೆ ಬೇರೆ ರೂಪ ಕೊಡೋದು, ಅದ್ರ ಬಗ್ಗೆ ಇನ್ನೊಂದು ಚರ್ಚೆ ಮಾಡೋದು, ಅದನ್ನ ಬೇರೆ ತರ ಬಿಂಬಿಸೋದು ತಪ್ಪಲ್ಲ. ಅದು ಗೆಲುವಿನ ಒಂದು ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ. ನಾನೇನಕ್ಕೆ ಹಂಗ್ ಮಾಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಮಾಡಿ ಬೈಬೇಕು ಅನ್ಸಿದ್ರೆ ಅವ್ರು ಯಾರು ಏನು ಎತ್ತು ಯೋಚನೆ ಮಾಡ್ತಾ ಇರಲ್ಲ. ತಪ್ಪು ಅನ್ಸಾಗ ವಿರೋಧಿಸಿದ್ದೀನಿ. ನಂಗೆ ನೋಡಿ, ಇನ್ನೊಂದು ವಿಷಯ ಗೊತ್ತಾ, ಬಿಗ್ ಬಾಸ್ ಮನೆ ಟೋಟಲ್ ಕಂಟೆಸ್ಟೆಂಟ್ಸ್ 18 ಜನ. 15 ಜನ ಮೇಯ್ನು, ಓಂ ಸರ್ 16, ಸುಕೃತ 17, ಮಸ್ತಾನ್ 15. 18 ಜನಗಳಲ್ಲಿ 17 ಜನ ಜೊತೆ ಎಲ್ಲರೂ ಜೊತೆ ಜಗಳ ಆಗಿದೆ, ಇನ್ಕ್ಲೂಡಿಂಗ್ ನಮ್ಮ ಸಂಜನನ್ ಜೊತೆಗೂ ಜಗಳ ಆಗುತ್ತೆ. ಹೋಗ 2 ದಿನದಿಂದ ಜಗಳ ಮಾಡ್ಕೋಯ್ತು ಅವ್ರು. ಅಲ್ಲಿ ತನಕ ಸುಮ್ಮನಿದ್ದೆ ನಾನು. ಹೋಗ 2 ದಿನ ಜಗಳ ಆಯ್ತು. ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ಹಾಗಂತ ಸಂಜನಾ ಕೆಟ್ಟವರು, ಚೈತ್ರಾ ಮ್ಯಾಮ್ ಕೆಟ್ಟವರು ಅಂತಲ್ಲ, ಎಲ್ಲರೂ ಒಳ್ಳೆಯವರೇ. ಆ ಒಂದು ಸಮಯದಲ್ಲಿ ಅವ್ರು ಮಾಡೋ ಸಣ್ಣ ನಿಲುವುಗಳು, ತಪ್ಪುಗಳು ಬೇಸರ ಆಗ್ತಾ ಇರುತ್ತೆ. ಸೊ ಅದ್ರ ಹೊರತಾಗಿ ಇನ್ಯಾವುದೇ ಬೇಸರ, ಅಸಮಾಧಾನ ಇಲ್ಲ. ನಾವೆಲ್ಲರೂ ಈಗಲೂ ಒಂದೇ ಮನೆಯವ್ರ ತರ ಇದ್ದೀವಿ. ಅದು ನಮ್ಮ ಆ ಸಮಯದ ನಿಲುವು ಅಷ್ಟೇ. ಇನ್ನು ಸಂತೋಷ್ ಕನ್ನಡಿಗ, ನಿಮ್ದು ನನ್ನ ಮೂವಿ ರಿಲೀಸ್ ಡೇಟ್ ನನಗೇನು ಗೊತ್ತು. ಇನ್ನು ಡಾಕ್ಟ್ರು ಹೇಗೆ ಡೇಟ್ ಹೇಳ್ತಾರೋ ಇಂಥ ದಿನ ಮಗು ಹುಟ್ಟುತ್ತೆ ಅಂತ. ಸೊ ಅದು ಹಾಗೆ ನಾವು ಸಿನಿಮಾಗೆ ಹೇಳಕ್ಕಾಗಲ್ಲ. ಮೇನ್ ಥಿಯೇಟರ್ ಸಮಸ್ಯೆಗಳಿರ್ತವೆ, ಅದು ಇದು ಇರ್ತವೆ. ಫಸ್ಟು ಹೆರಿಗೆ ಆಗಲಿ, ಸುಮ್ಮನೆ ನಾನು ಹೇಳ್ತೀನಿ. ಯಾಕೆ ನೀವು ಕಾಮಿಡಿ ಆಕ್ಟರ್ ಆಗೋದು? ಕಾಮಿಡಿಯನ್ ಆಕ್ಟರ್ ಆಗಬಾರ್ದು. ಆಕ್ಟರ್ ಆಗುವ ಲಕ್ಷಣ ನನಗಿದೆ ಅಂತ ನೀವು ಗುರುತಿಸಿದ್ದು ಸಂತೋಷ. ಆದ್ರೆ ಯೋಚನೆ ಮಾಡ್ತೀನಿ, ಬಟ್ ಕಷ್ಟ ಇದೆ ನನಗೆ. ಮದುವೆ ಯಾವಾಗ ಗುರು? ಹುಡುಗಿ ತೋರಿಸು ಗುರು. ಅಲ್ಲ, ನೀವು ಮದುವೆ ಯಾವಾಗ? ಅಷ್ಟೊಂದು ನೆನಪಿನ ಶಕ್ತಿಯ ಎಲ್ಲಿಂದ ಬಂತು? ಅದೆಲ್ಲೂ ಬರಕ್ಕಿಲ್ಲ. ನಾವು ವಿಷಯನ ಗ್ರಹಿಸ್ತಾ ಹೋಗ್ತೀವಿ, ಅದನ್ನ ತಲೆಯಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಒಳ್ಳೇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಕೆಟ್ಟದನ್ನ ಬಿಟ್ಟು ಕಳಿಸ್ತೀವಿ. ಅದಷ್ಟಂಗಾಗುತ್ತೆ. ಮಾಳ್ವಿಕ ಇಲ್ಲೇ ಇದ್ರೆ ನೋ ಮಮ್ಮಿ, ಮಮ್ಮಿ ಇಲ್ಲಪ್ಪ, ಮಮ್ಮಿ ಮಾಳ್ವಿಕ ಅವ್ರು ಇಲ್ಲ ಅಂದ್ರೆ ಮಮ್ಮಿ ಇಲ್ಲ. ಪ್ರಮೀಳಾ ಶೆಟ್ಟಿ, ಬಹಳ ನನಗೆ ಇಷ್ಟವಾದ ಒಂದು ಕ್ವಶನ್ ಕೇಳಿದ್ದೀರಾ. ಪ್ರಥಮ್, ಬಿಗ್ ಬಾಸ್ ಮನೇಲಿ ಅಷ್ಟೊಂದು ಕ್ಯಾಮ್ರಾಗಳ ಕಣ್ಣು ಇದ್ರು, ಕ್ಯಾಮ್ರಾ ಕಣ್ಣನ್ನು ತಪ್ಪಿಸಿ ಮಾಡಿದ ಕೆಲಸ ಯಾರು, ಏನು, ಎಲ್ಲಿ ಅಂತ ಹೇಳ್ತೀರಾ ಅಂತ ಕೇಳಿದ್ದೀರಾ. ಸೊ 36ನೇ ದಿನ ಬಿಗ್ ಬಾಸ್ ಅಷ್ಟೊಂದು ಕ್ಯಾಮ್ರಾ ಇದ್ರು ಅಂತ ಹೇಳಿದ್ದೀರಾ. ಆದ್ರೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಚೇಂಜಿಂಗ್ ರೂಮ್, ಬಟ್ಟೆ ಚೇಂಜಿಂಗ್ ರೂಮ್, ಟಾಯ್ಲೆಟ್ ಅಲ್ಲಿ ಕ್ಯಾಮ್ರಾ ಇರಲಿಲ್ಲ. ನಾನು ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರೋದ್ರಿಂದ ಈ ಮಾತು ಹೇಳ್ತಾ ಇದ್ದೆ. ಅಲ್ಲಿ ಇರಲಿಲ್ಲ, ಅಲ್ಲಿ ಏನೋ ನಡೆದಿತ್ತು. ನಾನು ಒಂದ್ಸಲ ಬಗ್ಗೆ ನೋಡಿದೆ, ನನಗೆ ಕಾಣಿಸಿದ್ದು ಅಲ್ಲಿ ಕ್ಯಾಮ್ರಲ್ಲಿ ಏನು ಇಲ್ಲ. ದಾಖಲೆ ಇಲ್ಲದಿರೋ ವಿಚಾರದಲ್ಲಿ ನಾನು ಮಾತಾಡಿದೆ. ಅಲ್ಲಿ ಏನೋ ಕಾಣ್ತು, ಅಲ್ಲಿ ಏನೋ ನಡೀತು. ನಡೆದಿದ್ದನ್ನ ನಾನು ಹೇಳಲ್ಲ, ನೀವು ಕೇಳಿದ್ರಿ ಅಂತ ಹೇಳಲ್ಲ, ಬಟ್ ಕಂಡಿದ್ದು ನಿಜ, ನಡೆದಿದ್ದು ನಿಜ. ಆ ದಿನ ಇದು ನಡೀತು. 2ನೇ ಸಲ ಹೆಂಗ್ ನಡೀತು ಅಂತ ಹೇಳಿದ್ರೆ, ನಿಮಗೆ ಹಿಂಟ್ ಕೊಡ್ತೀನಿ. ನೀವು ನಿಮ್ಮ ತಲೆಗೆ ಇದು ಯೋಚನೆ ಮಾಡಿ. ಇದು ಗೊತ್ತಲ್ವ ನಿಮಗೆ? ಯಾವುದು ಪಿರಮಿಡ್ ಟಾಸ್ಕ್ ಕೊಟ್ಟಲ್ಲ, ಟಾಸ್ಕ್ ಮುಗಿದ್ಮೇಲೆ ಅಲ್ಲಿ ಕ್ಯಾಮ್ರಾ ಇಲ್ಲದೆ ಇರೋ ಜಾಗದಲ್ಲಿ ಏನೋ ಒಂದ್ಸಲ ನಡೀತು. ನಡೆದಾಗ ನಾನು ನೋಡಿದೆ. ನಾನು ನೋಡಿದ್ದನ್ನ ನಾನು ನಿಮ್ಗೆ ಹೇಳಲ್ಲ, ಯಾಕೆಂದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲ. ಕ್ಯಾಮ್ರಾ ಇಲ್ಲದೆ ಇರೋದನ್ನ ಯಾರು ಎತ್ತು ನಿಮ್ಗೆ ಗೊತ್ತಿದ್ದು ನನ್ನ ಕೇಳಬೇಡಿ, ನಾನು ಹೇಳೋದು ಇಲ್ಲ. ಓಕೆ, ಇದು ಪ್ರಮೀಳಾ ಶೆಟ್ಟರ್ ಕೇಳ್ತಾರೆ. ಬಟ್ ನಂಗೆ ಇದು ಇಷ್ಟವಾದ ಕ್ವಶನ್ ಅಲ್ಲ, ಆಯ್ತಾ? ಇನ್ನು ಚೈತ್ರ ಅವರೇ, ವೈ ಡಿಡ್ ಯು ಡೊನೇಟ್ ಸಮ್
ಫುಲ್ ಮನಿ, ಸಮ್ ಪಾರ್ಟ್ ವಿಲ್ ಹ್ಯಾಡ್ ಟು ಬಿ ಕೆಪ್ ಫಾರ್ ಯೋರ್ ಸೆಲ್ಫ್. ನಾನು ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಇಂದ ಏನು ಹೆಸರು ಗಳಿಸಿದ್ದೀನಿ, ಆ ಹೆಸರಿಂದ ಹೊರಗಡೆ ಬದುಕಬೇಕು, ಇನ್ನೊಂದಿಷ್ಟು ಜೀವನ ಕಟ್ಕೊಳ್ಳೋಣ ಅಂತ. ಈ ಗೆಲುವಿನ ದುಡ್ಡಿನಿಂದಲ್ಲ, ಆ್ಯಂಡ್ ಈ ಗೆಲುವಿನ ದುಡ್ಡಿಗೆ ನನ್ನ ಉಳಿಸ್ಬೇಕು ಅಂತ ಎಷ್ಟೆಷ್ಟು ಜನ ಆಸೆ ಪಟ್ಟಿದ್ದೀರಾ. ನಾನು ಗೆಲುವನ್ನೇ ಕೊಟ್ಟಿದ್ದೀರಾ ಅಂದರೆ ಆ ದುಡ್ಡಿನ ಅಗತ್ಯ ನನಗಿಲ್ಲ, ಅದಕ್ಕಿಂತ ಹೆಚ್ಚಿನ ಚೆನ್ನಾಗಿ ನಾನು ಇರ್ತೀನಿ. ಇದು ನಿಮಗೆ ಕೊಟ್ಟರೆ ನಿಮ್ಮ ಪ್ರೀತಿ ಇರೋದ್ರಿಂದ. ಸೊ ನನಗೆ 50 lakhs ದೊಡ್ಡದು ಅಂತ ಅನಿಸ್ಲೇ ಇಲ್ಲ. ನಮ್ಮ ಡ್ಯಾಡಿನೂ ಹಂಗೇನ್ರಿ ಕೊಡಬೇಕು ಅಂತ ಅನಿಸ್ತು, ಕೊಟ್ಟರು. ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಓಟು ನಾನು ಗೆಲ್ಸೋಕೆ ನಿಮ್ಗೆ ಅನ್ಸುತ್ತಾ, ಪ್ರಥಮ ಗೆಲ್ಸೋದು ಆತ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನ್ಸಿದ್ರೆ, ಸೊ ನಿಮ್ಮ ಓಟು ನ್ಯಾಯಸಮ್ಮತವಾದದ್ದು. ಸೊ ಅದರಿಂದ ನಾನು ಗೆದ್ದಿರೋದ್ರಿಂದ ಆ ಅಮೌಂಟು ಒಂದು ಒಳ್ಳೆ ಕೆಲಸಕ್ಕೆ ಬಳಕೆ ಆದರೆ ನಿಮ್ಮ ಓಟು ನ್ಯಾಯಸಮ್ಮತವಾಯಿತು, ನಿಮ್ಮ ದುಡ್ಡು ಒಳ್ಳೆ ಕೆಲಸಕ್ಕೆ ಬಳಕೆ ಆಯಿತು ಅಂತ ಹೇಳ್ಬೋದಲ್ವಾ ಚೈತ್ರ ಅವರೇ. ಆ್ಯಂಡ್ ನನಗೆ ಯಾಕೆ ಇಟ್ಕೊಳಕ್ ಹೋಗ್ಲಿಲ್ಲ ಅಂದರೆ ಸದ್ಯಕ್ಕೆ ಅಗತ್ಯ ಇದೆ ಅಂತ ಅನ್ನಿಸ್ಲಿಲ್ಲ. ಬೇಕು ಅಂದರೆ ಹೆಂಗಿದ್ರು ನೀವು ಫೇಸ್ಬುಕ್ ಪ್ರೊಫೈಲ್ ನೋಡಿದ್ದೀನಿ, ನಿಮ್ಮ ಮುಂದೆ ಕೇಳ್ತೀನಿ, ಅಕೌಂಟ್ಗೆ ಹಾಕಿ. ನೀವೇ ತಾನೇ ದುಡ್ಡು ಇಟ್ಕೊಂತ, ದುಡ್ಡು ಇಟ್ಕೊಂಡಿಲ್ಲಪ್ಪ, ಕೊಟ್ಬಿಟ್ಟಿದ್ದೀನಿ, ಅಕೌಂಟ್ಗೆ ಹಾಕಿ. ಓಕೆ, ಹಾಂ. If you were Big Boss, who would like to announce as a winner? It was in your control. ನನ್ನ ಕಂಟ್ರೋಲ್ ಇದ್ರೆ ಲಾರ್ಡ್ ಪ್ರಥಮ್ ಸರ್ ಇಸ್ ದ ವಿನ್ನರ್. ನಾನು ಒಂದು ನ್ಯಾಯ ಅಂದ್ಮೇಲೆ ನಮ್ಮ ತಾಯಿನೇ ನಾನೇ ಅಂತ ಅವತ್ತು ಹೇಳಿದ್ನಲ್ಲ, ಅದೇ ನಿಜ. ನನಗೆ ಇಷ್ಟವಾದ ಒಬ್ಬ ಸ್ಪರ್ಧಿ, ಇಷ್ಟವಿಲ್ಲದ ಒಬ್ಬ ಸ್ಪರ್ಧಿ. ಇಷ್ಟವಾದ ಸ್ಪರ್ಧಿ ಭುವನ್ ಅವ್ರ ತಂಗಿ ಸಂಜನಾ. ಇಷ್ಟವಿಲ್ಲದ ಒಬ್ಬರ ಸ್ಪರ್ಧಿ ಯಾರು ಹೇಳೋದಪ್ಪ, ಜನ ಯಾರಿಗೆ ಕಡಿಮೆ ಊಟ ಹಾಕೋರು ಅವರು. ಎಲ್ಲರೂ ಅಷ್ಟೇ, ಡೈರೆಕ್ಟ್ ಮೂವಿ ಡೈರೆಕ್ಷನ್ ಮಾಡಿ, ಇಲ್ಲ ಕಮ್ ಟು ಪೊಲಿಟಿಕ್ಸ್. ನೀವು ನಮ್ಗೆ ಇಷ್ಟ ಕಮ್ ಟು ಪೊಲಿಟಿಕ್ಸ್ ಅಂತೀರ. ಅವಿನಾಶ್ ಅವರೇ, ನೀವು ಸಂಜನಾನ ಈಗಲೂ ಲವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಿರಾ? ಕನ್ಫರ್ಮ್ ಯಾವಾಗಲೂ ನಾನು ಸಂಜನಾ ಅವ್ರನ್ನ ಲವ್ ಮಾಡ್ತಾ ಇರ್ತೀನಿ ಆಸ್ ಎ ಫ್ರೆಂಡ್. ಅವರು ಕೂಡ ನನ್ನ ಲವ್ ಮಾಡ್ತಾ ಇದ್ದಾರೆ ಆಸ್ ಎ ಫ್ರೆಂಡ್. ಓಕೆ, ನಾವಿಬ್ರು ಲವ್ ಮಾಡ್ತಾ ಇದ್ದೀವಿ ಆಸ್ ಎ ಫ್ರೆಂಡ್ಸ್. ಓಕೆ, ಅದು ಬಿಟ್ಟು ನೀವೇನು ತಲೆಗೆ ಜಾಸ್ತಿ ಹುಳ ಬಿಟ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಮ್ಮ ಡೈರೆಕ್ಟರ್ ಪೋಸ್ಟ್ ಆಲ್ರೆಡಿ ಕೀರ್ತಿ ಅವ್ರು ಕೊಟ್ಟಿದ್ದೀವಿ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅವಿನಾಶ್ ಅವರೇ, ಈಗಲೂ ನಾನು ಸಂಜನಾ ಒಳ್ಳೆಯ ಫ್ರೆಂಡ್ಸ್. ನಾನೇ ಕಿರಣ್ ಅವರೇ, ನಾನು ನಿಮ್ಮೆಲ್ಲ ಇಷ್ಟವಾದ ಸ್ಪರ್ಧಿ ಹೇಳಿದಲ್ಲ, ಮನಸ್ಪೂರ್ವಕವಾಗಿ ಇಷ್ಟ ಆಗಿದ್ದು ಶೀತಲ್ ಅವರು, ಕಾವ್ಯ ಅವರು. ಇಷ್ಟವಾದ ಸ್ಪರ್ಧಿ, ಇಷ್ಟ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಇಷ್ಟವಾದ ಸ್ಪರ್ಧಿ ಸಂಜನಾ ಅವರು, ಇಷ್ಟ ಇಲ್ಲದೆ ಇರೋದು ಅಂದ್ರೆ ಅವ್ರ ಅಣ್ಣ ಭುವನ್. ಸಂಜನಾ ಇಷ್ಟ ಆದ ಸ್ಪರ್ಧಿ, ಭುವನ್ ಇಷ್ಟ ಆಗ್ತಾರೆ ಸ್ಪರ್ಧಿ. ಓಕೆನಾ? ಥ್ಯಾಂಕ್ ಯು. ನಿಮ್ಗೆಲ್ಲ ಪ್ರಶ್ನೆಗೆ ಸಮಾಧಾನವಾದ ಉತ್ತರ ಸಿಕ್ಕಿದೆ. ಯಾಕೆಂದ್ರೆ ನಾನು ಇದನ್ನ ಯಾಕೆ ಹೇಳಿದೆ, ನನಗೆ ಅನ್ಸಿದ್ದನ್ನು ಹೇಳ್ಬೇಕು. ನೀವು ನ್ಯಾಯವಾಗಿ ಕೇಳಿದ್ದೀರ ಅಂದ್ರೆ ಇಲ್ಲಿ ಬೇರೆ ಅದು ಬೇರೆ ಅಂತ ಹೇಳಕ್ಕಲ್ಲ. ನಮ್ಗೆ ಅನ್ಸಿದ್ದನ್ನ ಕೇಳಿದೀವಿ, ನೀವು ಕೇಳಿದ್ದೀರ, ನಮ್ಗೆ ಆಗಿದ್ದನ್ನು ಉತ್ತರ ಕೊಟ್ಟಿದ್ದೀವಿ. ನೀವು ಕೇಳಿದ್ರೆ ಇಷ್ಟವಾದ ಸ್ಪರ್ಧಿ, ನಮ್ಗೆ ಇಷ್ಟ ಆಗಿದ್ದು ಅವರು, ಇಷ್ಟ ಆಗದಿರೋರು ಇವರು. ಎರಡೂ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನನ್ನ ನಿಲುವು ಆಟದ ವೈಖರಿ ಇಷ್ಟ ಆಗಿದ್ದು ಶೀತಲ್ ಆ್ಯಂಡ್ ಕಾವ್ಯ, ತುಂಬ ಇಷ್ಟ ಆಗಿದ್ದು. ಅದ್ರ ಹೊರತಾಗಿ ನಿಮ್ಮ ಪ್ರಶ್ನೆಗೆ ಒಂಥರ ಹೇಳೋದಾದ್ರೆ ಸಂಜನಾ ಇಷ್ಟ ಆದ ಸ್ಪರ್ಧಿ, ಅವ್ರ ಅಣ್ಣ ಭುವನ್ ಇಷ್ಟ ಆಗದಿರೋ ಸ್ಪರ್ಧಿ. ಮುಗಿತು. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇದೇ ಪ್ರೀತಿಯಲ್ಲಿ ಕಲರ್ಸ್ ಸೂಪರು, ಅಣ್ಣ ತಮ್ಮ ಇದ್ದಂಗೆ. ಇದು ಫಸ್ಟ್ ಫ್ಲೋರು, ಅದು ಸೆಕೆಂಡ್ ಫ್ಲೋರು, ಎರಡನ್ನೂ ನೋಡಿ. ಹೊಸ ಧಾರಾವಾಹಿಗಳು ಶಾಂತಂ ಪಾಪಂ ಬರ್ತದೆ, ಅದನ್ನು ನೋಡಿ. ಇನ್ನೊಂದು ಗೊತ್ತಾಯ್ತು, ಮಜಾ ಟಾಕೀಸ್ ಅಂತ ಡೌರಾಮ ಗುಳ್ಳೆನರಿ ನಿರಂಜನ್ ನಡೆಸ್ತಾ ಇರೋದು ನೋಡಿ. ಮಜಾ ಭಾರತ್ ಅಂತ ನಿರಂಜನ್ ನಡೆಸ್ತಾ ಇರೋದು ಕಾರ್ಯಕ್ರಮ ನೋಡಿ. ಅದನ್ನ ಮೇಲೆ ಒಂದು ಕಣ್ಣಿಟ್ಟಿರಿ. ಬಿಗ್ ಬಾಸ್ ಕ್ಯಾಮ್ರಾಗೂ ಸಿಗಾಕಳದಿರಂತ 100-150 ತಪ್ಪನ್ನು ಅಲ್ಲೇ ಮಾಡೋನ ಮೇಲೆ ಯೋಚನೆ ಮಾಡಿ. ಧನ್ಯವಾದ.